ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಶಿವಾದಿ ವ್ಲಾಗ್ಸ್ ಚಾನಲ್. ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಎಲ್ಲರದ್ದು ಹಬ್ಬ ಆಗಿರುತ್ತೆ ಅಂತ ಅಂದ್ಕೋತೀನಿ. ಸೊ ಹಾಗಾಗಿ ನಾನು ಇಷ್ಟು ದಿನ ವ್ಲಾಗ ಏನಕ್ಕೆ ಹಾಕೋಕ್ಕಾಗಲಿಲ್ಲ ಅಂದರೆ, ಸ್ವಲ್ಪ ಗೌರಿ ಗಣಪತಿ ಹಬ್ಬನ ನಮ್ಮ ಮನೇಲಿ ತುಂಬ ಸ್ವಲ್ಪ ಮಡಿ ಎಲ್ಲ ಮಾಡಬೇಕು. ಅದಕ್ಕೋಸ್ಕರ ತುಂಬ ಕೆಲಸ ಇರ್ತಿತ್ತು. ಸೊ ನನಗೆ ವೀಡಿಯೋ ಮಾಡಲಿಕ್ಕೆ ಅಥವಾ ಎಡಿಟಿಂಗ್ ಎಲ್ಲ ಮಾಡಲಿಕ್ಕೆ ಅಂದ್ಬಿಟ್ಟು ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ಹಾಕೋಕ್ಕಾಗಲಿಲ್ಲ. ಸಾರಿ ಫ್ರೆಂಡ್ಸ್. ನಾವು ಗೌರಿ ಹಬ್ಬ ಮಾಡಬೇಕು, ಅದಕ್ಕೆ ಮುಂಚೆ ಸ್ವಲ್ಪ ಬಟ್ಟೆ ತಗೊಂಬರೋಣ ಅಂತಂದ್ಬಿಟ್ಟು ಹೇಳಿ ನಾವು ಮೈಸೂರು ಸಯಾಜಿರಾವ್ ರೋಡೆಲ್ಲ ಇದೆಯಲ್ಲ, ಅಲ್ಲಿಗೆ ಹೋಗಿದ್ವಿ. ಅಲ್ಲಿಂದ ನಿಮಗೆ ಯಾವ ಥರ ಬೇಕು ಬಟ್ಟೆ ಅದರ ಎಲ್ಲ ಸಿಗುತ್ತೆ ಅಂದರೆ ಒಂದೇ ಕಡೆ ಎಲ್ಲ ಸಿಗುತ್ತೆ. ಬೇರೆ ಬೇರೆ ಹುಡ್ಕೊಂಡು ಹೋಗೋ ತೊಂದರೆ ಇರಲ್ಲ. ಆಮೇಲೆ ನಮಗೆ ಮನೆಗೂ ಹತ್ರ, ಆದ್ದರಿಂದ ನಾವು ಸಯಾಜಿರಾವ್ ರೋಡ್ ಹತ್ರನೇ ಹೋಗಿ ತಗೊಳ್ಳೋಣ ಅಂತಂದ್ಬಿಟ್ಟು ಹೋಗಿದ್ವಿ. ಅಲ್ಲೊಂದು ದೊಡ್ಡದು ಶೋರೂಮ್ ಥರ ಇತ್ತು. ನಾವು ಇಲ್ಲಿಗೊಂದು ಸಲನೂ ಬಂದಿಲ್ಲ ಅಂತಂತೇಳ್ಬಿಟ್ಟು ಸರಿ ನೋಡೋಣ ಒಳಗಡೆ ಅಂತೇಳ್ಬಿಟ್ಟು ನೋಡೋಕ್ಕೆ ಹೋಗಿದ್ವಿ. ಅಂದರೆ ಸೀರೆ ಆಮೇಲೆ ತಗೊಳ್ಳೋಣ, ಫಸ್ಟು ಮಕ್ಕಳಿಬ್ರಿಗೂ ಡ್ರೆಸ್ ತಗೊಳ್ಳೋಣ ಅಂತಂದ್ಬಿಟ್ಟು ಹೋಗಿ ನೋಡ್ತಾ ಇದ್ವಿ. ಇವ್ರು ಯಾವ ಡ್ರೆಸ್ನೂ ಹೋಗ್ತಿರ್ಲಿಲ್ಲ. ನಿಮಗೆ ಒಂದೇ ಕಡೆ ನಿಮಗೆ ಮ್ಯಾಚಿಂಗು ಬ್ಲೌಸ್ ಪೀಸು, ಬಳೆಗಳು, ಡ್ರೆಸ್ಸು ಎಲ್ಲ ಒಂದೇ ಕಡೆ ಸಿಗುತ್ತೆ. ಅದು ನಮಗೆ ನೋಡ್ತಾ ಇದ್ರೆ ಯಾವುದೋ ಮಾಲಿಗೆ ಬಂದುಬಿಟ್ಟಿದೇನೋ ಏನೋ ಅಂತ ಅನಿಸ್ತಿರುತ್ತೆ. ಆ ಥರ ಇತ್ತು ಫುಲ್ಲು. ಪಕ್ಕನೇ ಅಂಗಡಿಗಳು ನಿಮಗೆ ಹುಡುಗರುಗಳಿಗೆ ಮತ್ತು ಮಕ್ಕಳು, ಚಿಕ್ಕ ಮಕ್ಕಳು, ಹುಡುಗಿರು ಬಟ್ಟೆಗಳು ಮತ್ತು ಲೇಡೀಸ್ ದೊಡ್ಡವ್ರಿಗೆ ಸ್ಯಾರಿಗಳು ಎಲ್ಲ ಇತ್ತು. ಸೊ ಬಟ್ಟೆ ಅಲ್ಲೇ ನಿಮಗೆ ಅದೇ ಮ್ಯಾಚಿಂಗ್ ಬಳೆಗಳು ಬೇಕು ಅಂತಂದರೆ ನೀವು ಅಲ್ಲೇ ಅಲ್ಲೇ ತೊಗೋಬೋದು. ಸರಿ ಅಂದ್ಬಿಟ್ಟು ನೋಡ್ಕೊಂಡು ಹೋದ್ವಿ. ನನ್ನ ಮಕ್ಕಳಿಬ್ರು ಯಾವ ಪ್ಯಾಟ್ರನ್ ಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ರು. ಸರಿ ಇದು ಬೇಕು, ಇಲ್ಲ ಒಬ್ಳು ಚಿಕ್ಕವಳಿಗೆ ಫ್ರ್ಯಾಕ್ ಬೇಕು, ಇಲ್ಲಿ ದೊಡ್ಡವಳಿಗೆ ನನಗೆ ಇಲ್ಲ ಸ್ವಲ್ಪ ಚೂಡಿದಾರದ ಥರ ಇದ್ರೆ ಆ ಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೋಡ್ಕೊಂಡು ಹೋಗ್ತಾಯಿದ್ವಿ. ಅಂದರೆ ಸ್ವಲ್ಪ ಇದು ಗೌರಿ ಹಬ್ಬ ಅಲ್ವಾ, ಸ್ವಲ್ಪ ಟ್ರೆಡಿಷನಾಗಿ ಇರೋ ಡ್ರೆಸ್ ತಗೊಳ್ಳೋಣ ಅಂತಂದ್ಬಿಟ್ಟು ನೋಡ್ಕೊಂಡು ಹೋಗ್ತಾಯಿದ್ವಿ. ಡ್ರೆಸ್ ತಗೊಳ್ಳೋಣ ಇಲ್ವೋ, ನಾನು ಸ್ಯಾರಿನೇ ತಗೊಳ್ಳೋಣ ಅಂತಂದ್ಬಿಟ್ಟು. ಡ್ರೆಸ್ ಮಾತ್ರ ಎಲ್ಲ ಒಂದಕ್ಕಿಂತ ಒಂದು ತುಂಬ ಸೂಪರಾಗಿತ್ತು. ಒಂದು ತೊಗೊಂಡ್ರೆ ಒಂದು ಯಾವುದಪ್ಪ ತಗೊಳ್ಳೋದು ಇದರಲ್ಲಿ ಅಂತ ಅಂದ್ಬಿಟ್ಟು ನಮಗೆ ಸೆಲೆಕ್ಟ್ ಮಾಡೋದೇ ಕಷ್ಟ, ಆ ಥರ ಇತ್ತು. ನೋಡ್ಬೋದು ನೀವಿಲ್ಲಿ ಥರ ಅವರು ಎಲ್ಲ ರೆಡಿಮೇಡ್ ಡ್ರೆಸ್ಗಳು. ನೀವು ಬಟ್ಟೆ ತೊಗೊಂಡು ಸ್ಟಿಚ್ ಮಾಡೋದಕ್ಕಿಂತ ಸುಮ್ಮನೆ ಇದೇ ಥರ ರೆಡಿಮೇಡ್ ಬಟ್ಟೆ ತೊಗೊಳ್ಳೋದೇ ವಾಸಿ. ಅಲ್ಲಿ ತೊಗೊಂಡು ನಮ್ಗೆ ಯಾವ ಸೈಜ್ ಬೇಕೋ ಅದೇ ಥರ ಸಿಗುತ್ತೆ. ಕಲರ್ಸು ಅಷ್ಟೇ, ನಿಮ್ಗೆ ಯಾವ್ದು ಬೇಕೋ ಅದೆಲ್ಲ ಡಿಫ್ರೆಂಟ್ಸ್ ಕಲರ್ ಎಲ್ಲ ಸಿಗುತ್ತೆ ಇಲ್ಲೇ. ಏನಕ್ಕೂ ಬರ್ತಿರ್ಲಿಲ್ಲ ಅಂತಂದ್ಬಿಟ್ಟು ನೋಡಿರಲಿಲ್ಲ. ಬಟ್ ಇವಾಗ ಸಡನ್ನಾಗಿ ಬರಬೇಕಾದ್ರೇ ಇವು ತಾಲಿಂಗ್ ಹೊರಟಿದ್ವಲ್ಲ, ಅಲ್ಲೇ ಸಿಕ್ತಲ್ಲ ಅಂತಂದ್ಬಿಟ್ಟು ನೋಡ್ತಾ ಇದ್ವಿ. ನೋಡಿ ಒಟ್ಟು ಎಷ್ಟು ಆನೆ ಇದೆ, ಎಲ್ಲ ಯಾವ ಥರ ಹೋಗ್ತಾ ಇದೆ ಅಂತಂದ್ಬಿಟ್ಟು.
ಅವು ಅಷ್ಟೇ, ಎಷ್ಟು ನಾವು ಜನಗಳೇ ಅಷ್ಟು ಕರೆಕ್ಟಾಗಿ ಲೈನಾಗಿ ಹೋಗಬೇಕು ಅಂದರೆ ಹೋಗಲ್ಲ, ಆ ಥರ ಅವು ಒಂದೊಂದೇ ನಿಧಾನಕ್ಕೆ ಎಷ್ಟು ಚೆನ್ನಾಗಿ ಹೋಗ್ತಾಯಿತ್ತು ಅಂತಂದರೆ ನಿಜವಾಗ್ಲೂ ಅಷ್ಟು ದೊಡ್ಡ ಆನೆಗಳು ಮನುಷ್ಯರು ಮಾತನ್ನ ಕೇಳುತ್ತವಲ್ಲ ಅಂತಂದ್ಬಿಟ್ರೆ ಅದೇ ನಮಗೆ ಖುಷಿ. ನಾನು ಯಾವ್ದು ಸ್ಯಾರಿ ತೊಗೊಂಡೆ ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಇದು ನನಗೆ ತೊಗೊಂಡಿದ್ದು ಕಾಟನ್ ಸ್ಯಾರಿ. ಅಂದರೆ ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಸೊ ಹಾಗಾಗಿ ಈ ಥರ ತೊಗೊಂಡು ಬಂದೆ. ನನಗೇನೋ ಅಂದರೆ ತುಂಬ ದೊಡ್ಡದು ಗ್ರ್ಯಾಂಡು ಬಾರ್ಡ್ರ್ ಇರೋದು ಸ್ಯಾರಿ ಇಷ್ಟ ಆಗಲ್ಲ, ಅದಕ್ಕೋಸ್ಕರನೇ ಹೇಳ್ಬಿಟ್ಟು ಇದನ್ನು ತೊಗೊಂಡು ಬಂದೆ. ನೋಡಿ ಫ್ರೆಂಡ್ಸ್, ನೀವು ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ ಅಂತಿದೆಯಲ್ಲ ಅಂಗಡಿ, ಅದು ಬಂದು ನಿಮಗೆ ಚಿಕ್ಕಗಡಿಯಾರದ ಹತ್ರ ಬಂದರೆ ಅಲ್ಲಿ ಸಿಗುತ್ತೆ, ಚೆನ್ನಾಗಿದೆ. ಅಲ್ಲಿ ಹತ್ರನೇ ಸಿಟಿ ಬಸ್ ಸ್ಟ್ಯಾಂಡಿಗೆ ನೀವು ಬಂದರೆ ತೊಗೋಬೋದು. ಒಟ್ಟು 3 ಸ್ಯಾರಿ ತೊಗೊಂಡಿದ್ದು. ಮತ್ತು ಇದು ಅಷ್ಟೇ ಕಾಟನ್ ಸ್ಯಾರಿ, ಬಟ್ ಇದು ಸಾಫ್ಟ್ ಸಿಲ್ಕ್ ಥರ ಚೆನ್ನಾಗಿದೆ ಸ್ಯಾರಿ. ಅಂದರೆ ನೀವು ಕಾಟನ್ ಅಂತ ಅನ್ಸೋದಿಲ್ಲ, ಏನೋ ಸಾಫ್ಟ್ ಸಿಲ್ಕ್ ಥರ ಇರಬೇಕು ಬಟ್ಟೆ, ಆ ಥರ ಅಂತ ಅನಿಸುತ್ತೆ. ಚೆನ್ನಾಗಿದೆ. ಸೀರೆಗಳಂತೂ ನೀವು ನೋಡಿ, ಸ್ಟಾಕ್ ಅಂತೂ ಎಲ್ಲ ಹೊಸ ಸ್ಟಾಕ್ ಬಂದಿದೆ ಸೀರೆಗಳು, ತುಂಬ ಚೆನ್ನಾಗಿದೆ. ನನ್ನ ಹತ್ರ ಯಾವ ಕಲರ್ ಇಲ್ಲ ಅಂತ ಹೇಳ್ಬಿಟ್ಟು ನೋಡಿ ತಗೊಂಡ್ವಿ. ಸೊ ಹಾಗಾಗಿ ಇದನ್ನು ನೋಡ್ತಾ ಇದ್ವಿ, ಏನಾದ್ರೂ ಡ್ಯಾಮೇಜ್ ಇದೆಯಾ ಅಥವಾ ಇಲ್ಲ ಈಗಲೇ ಕರೆಕ್ಟಾಗಿ ನೋಡ್ಕೊಂಬಿಟ್ರೆ ಸರಿ. ಏಕೆಂದರೆ ಇದು ಹಬ್ಬಕ್ಕೋಸ್ಕರ ಅಲ್ವಾ, ಆಮೇಲೆ ಪುನಃ ಪದೇ ಹೋಗಿ ನಾವು ಕೊಟ್ಟು ಅದನ್ನ ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರನೇ ತಂದ ತಕ್ಷಣವೇ ಎಲ್ಲನೂ ನೋಡಿಬಿಟ್ಟು ನಾವು ಕರೆಕ್ಟಾಗಿ ಇದೆಯಾ ಇಲ್ವೋ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಮತ್ತು ಇದು ಅಷ್ಟೇ, ಇದು ನಮ್ಮ ಅಮ್ಮ ತಗೊಂಡ್ರು ಸ್ಯಾರಿ. ಆದರೆ ನಾನು ಎಲ್ಲ ಬಿಚ್ಚಿದ್ರೆ ಇದೆಲ್ಲ ಫೋಲ್ಡಿಂಗ್ ಎಲ್ಲ ಇದಾಗ್ಬಿಡುತ್ತಲ್ವ, ಎಲ್ಲ ಅಂದರೆ ಪುನಃ ಮಡ್ಚೋಕ್ಕಾಗಲ್ಲ ಒಂದು ಸಲ ಓಪನ್ ಮಾಡಿದರೆ, ಅದಕ್ಕೋಸ್ಕರ ತಗೊಂಡೆ. ಇದು ಬಂದು ಸಿಲ್ವರ್ ಜರಿ ಬಾರ್ಡ್ರು. ಅವರು ಗೋಲ್ಡ್ ಕಲರ್ ಬೇಡ, ನನಗೆ ಇದೇ ಥರದ್ದು ಇಷ್ಟ ಅಂದ್ಬಿಟ್ಟು ಅವರು ಹುಡುಕಿ ಇದೊಂದು ತಗೊಂಡ್ರು. ಇದೊಂದೇ ಪೀಸ್ ಇದ್ದಿದ್ದು ಅಲ್ಲಿ, ಇವರು ಅದನ್ನೇ ಇಷ್ಟಪಟ್ಟು ತಗೊಂಡ್ರು. ಒಟ್ಟು ತೊಗೊಂಡಿದ್ದು 3 ಸೀರೆ ತೊಗೊಂಡ್ವಿ. ಅವರು ಹಾಗೇ ಊರಿಗೆ ತೊಗೊಂಡೋಗಿ ಮಂಡ್ಯಕ್ಕೆ ಅಂತ ಹೇಳ್ಬಿಟ್ಟು ನಾನು ಅದನ್ನ ಓಪನ್ ಮಾಡಲಿಲ್ಲ ಅಷ್ಟೇ. ನೀವೇನಾರು ತೋರಿಸಿ ರೇಟು ಎಷ್ಟು ಅಂತಂದ್ಬಿಟ್ಟು ಹೇಳಿ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ನಮ್ಮ ಹೆಣ್ಮಕ್ಳಿಗೆ ಅಷ್ಟು ಅಲ್ವಾ, ಎಷ್ಟು ಸೀರೆಗಳಿದ್ರೂ ನಮಗೆ ಎಲ್ಲರೂ ಹೋಗ್ಬೇಕು ಅಂತಂದರೆ ನಮಗೆ ಬಟ್ಟೆ ಇಲ್ಲ, ಸೀರೆ ಇಲ್ಲ ಅಂತಲೇ ಹೇಳೋದೇ ವಿನ, ಅಯ್ಯೋ ಇಷ್ಟೊಂದಿದೆ ನನ್ನ ಹತ್ರ ಬೇಡ ಅಂತ ಹೇಳೋರು ಯಾರೂ ಇಲ್ಲ. ಅದಕ್ಕೋಸ್ಕರನೇ ನಮಗೆ ಎಷ್ಟು ಸೀರೆ ತೊಗೊಂಡಿದ್ರು 1, 2 ಅಂತಂದ್ಬಿಟ್ಟು ಲೆಕ್ಕ ಹಾಕ್ತಾಯಿದ್ರೆ ಅಷ್ಟು ನಮ್ಗೆ ಯಾವುದೂ ಒಪ್ಪಿಗೆನೂ ಆಗೋಲ್ಲ, ನಮಗೆ ಇಷ್ಟು ಸೀರೆ ಇದೆ ಅಂತಲೂ ಅನ್ಸಲ್ಲ. ಅಷ್ಟೊಂದು ತಗೊಂಡು ವಾರ್ಡ್ರೋಬ್ ತುಂಬೋಗಿದ್ರೂ ನಮಗೆ ಅಯ್ಯೋ ಇಷ್ಟೇನಾ ಅಂತ ಅನಿಸ್ತಿರುತ್ತೆ. ಅದಕ್ಕೋಸ್ಕರ ಇದು ಬಂದು ನಮ್ಮಮ್ಮ ತಗೊಟ್ಟಿದ್ದು ಗೌರಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು, ಅವರು ಅಲ್ಲಿ ಇಲ್ಲೇ ತಗೊಟ್ರು ಬಂದು, ಯಾಕೆಂದರೆ ಇಲ್ಲೇ ಚೆನ್ನಾಗಿರುತ್ತಲ್ವ ಸೀರೆಗಳು ಅಂತ. ನೋಡಿ ಫ್ರೆಂಡ್ಸ್, ಹೇಗಿದೆ ಹೇಳಿ ಕಮೆಂಟ್ ಮಾಡಿ. ಸೊ ಹಾಗೆ ಬರಬೇಕಾದ್ರೇ ಸ್ವಲ್ಪ ಹಣ್ಣು ಏನಾದ್ರು ಎಲ್ಲ ತೊಗೊಂಡು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಹಣ್ಣು ತೊಗೊಂಡು, ಆಪಲ್ ಸ್ವಲ್ಪ ಕಡಿಮೆ ರೇಟಲ್ಲೇ ಸಿಕ್ತು ಹಣ್ಣು. ಮತ್ತು ರೋಸು, ಶಾಮಂತಿಗೆ ಹೂವು, ಅಂದರೆ ಸೇವಂತಿಗೆ ಹೂವು ಎಲ್ಲ ಅಲ್ಲೇ ಸ್ವಲ್ಪ ಗಿಡ್ಲೆಸ್ ಎಲ್ಲ ಕಡಿಮೆ ಆಗಿರುತ್ತಲ್ವ ಅಂದ್ಬಿಟ್ಟು ಬರಬೇಕಾದ್ರೆ ತೊಗೊಂಡು ಬಂದೆ. ಎಲ್ಲನೂ ಅರ್ಧ kg ತೊಗೊಂಡು ಬಂದೆ. ಅಂದರೆ ಮಿಕ್ಸ್ಡು ಶಾಮಂತಿಗೆ ಇತ್ತು, ಅದು ಬಂದು 2 ಸೇರಿ 30 ರೂಪಾಯಿ ಅಷ್ಟೇ ಹೇಳಿದ್ದು. ಸರಿ ಅಂತಂದ್ಬಿಟ್ಟು ಅದು 1/4 kg ತೊಗೊಂಡು ಬಂದೆ. ರೋಸು ಮತ್ತು ಚಿಕ್ಕದು ಸೇವಂತಿಗೆ ಹೂವು ಅರ್ಧ kg ತೊಗೊಂಡು ಬಂದೆ. ಪುನಃ ಅಷ್ಟೊತ್ತಿಗೆ ಬೇಕು ಅಂತಂದರೆ ನಾವು ಇನ್ನೊಂದು ಸ್ವಲ್ಪ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಶುಂಠಿ ಮತ್ತು ಇವೆರಡು ಬೌಲು ಅಲ್ಲಿ ಮಾರ್ತಿದ್ರು, ಚೆನ್ನಾಗಿತ್ತು. ಇದು ಬಂದು ಒಂದು ಪೇರ್ ಬಂದ್ಬಿಟ್ಟು 100 ರೂಪೀಸ್ ಹೇಳಿದ್ರು. ಸೊ ಹಾಗಾಗಿ ಚೆನ್ನಾಗಿದೆ, ಏನಾದರೂ ಮಾಡಲಿಕ್ಕೆ ಮಿಕ್ಸ್ ಮಾಡೋದಕ್ಕೆ ಬೌಲ್ಗಳು ಚೆನ್ನಾಗಿದೆ ಅಲ್ವಾ ಅಂತಂದ್ಬಿಟ್ಟು ತೊಗೊಂಡು ಬಂದೆ. ಹೇಗಿದೆ ಅಂದ್ಬಿಟ್ಟು ಹೇಳಿ. ಮತ್ತು ನನ್ನ ಮಕ್ಕಳು ಇಬ್ಬರು, ಅವರು ಇಯರಿಂಗ್ಸು ಮತ್ತು ಕಾಲು ಚೈನ್ ತೊಗೊಳ್ಳೋಣ ಅಂದ್ಬಿಟ್ಟು, ಅವ್ರ ಹತ್ರ ಬೆಳ್ಳಿದು ಇದೆ, ಬಟ್ ಆದರೆ ಇದು ದಿನ ಅವರು ಸ್ಕೂಲಲ್ಲಿ ಅಲೋ ಮಾಡಲ್ಲ, ಅದಕ್ಕೋಸ್ಕರ ಅಷ್ಟೇ ಈ ಥರದ್ದು ಮಣಿದು ಹಾಕ್ಕೊಂಡ್ರೆ ಕರಿಮಣಿದಲ್ವ, ಒಬ್ಬೊಬ್ಬರು ದೃಷ್ಟಿಗೆ ಅಂತಂದ್ಬಿಟ್ಟು ಹಾಕ್ತಾರೆ, ಅದಕ್ಕೋಸ್ಕರನೇ ಇದನ್ನು ತೊಗೊಂಡ್ರು. ಇಯರಿಂಗ್ಸು ಅಷ್ಟೇ, ಅಲ್ಲೇ ಅಂದರೆ ಲೋಕಲಲ್ಲೇ ಇದು ಶೇಪ್ ಮತ್ತು ಇದು ಡಿಸೈನ್ ಚೆನ್ನಾಗಿದೆ ಅಂದ್ಬಿಟ್ಟು ತೊಗೊಂಡ್ರು. ಇದು ಬಂದು ನಾನು ಉಪ್ಪಿನಕಾಯಿ ಹಾಕಿದ್ದೆ, ಅಂದರೆ ಮಿಕ್ಸ್ಡ್ ಉಪ್ಪಿನಕಾಯಿ, ಹರಳೆಕಾಯಿ ಮತ್ತು ಕ್ಯಾರೆಟು, ಮೆಣಸಿನ್ಕಾಯಿ ಎಲ್ಲ ಸೇರಿ ಉಪ್ಪಿನಕಾಯಿ ಹಾಕಿದ್ದು. ಅದು ನಾವು ಕಾರೆಲ್ಲ ಹಾಕಿಟ್ಬಿಟ್ಟು ಹೋಗಿದ್ವಿ. ಆಮೇಲೆ ಬಂದು ಅಲ್ಲಿ ನಾವು ಶಾಪಿಂಗು ಹೂವೆಲ್ಲ ತೊಗೊಂಡು ಬಂದು ಒಗ್ಗರಣೆ ಒಂದು ಕೊಟ್ಟಿರಲಿಲ್ಲ, ಸೊ ಹಾಗಾಗಿ ಒಗ್ಗರಣೆನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ಉಪ್ಪಿನಕಾಯಿ ರೆಸಿಪಿ ಏನಾದರೂ ಬೇಕು, ಈ ಥರ ಮಿಕ್ಸು
ಅಂತಂತೆ ಅಂದರೆ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ. ನಾನು ಅದರದ್ದು ಫುಲ್ ಡೀಟೇಲ್ಸ್ ಯಾವ ಥರ ಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಅಂದರೆ ಉಪ್ಪಿನಕಾಯಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಆಗಲೇ ನಾನು ಇರ್ಲಿಕಾಯಿನ ನೆನೆಸಿಟ್ಟಿದ್ದೆ. ಚೆನ್ನಾಗಿದೆಯಾ ನೋಡಿಬಿಟ್ಟು ಹೇಳಿ. ಇಲ್ಲಿಗೆ ವ್ಲಾಗ್ ಮುಗಿಸ್ತಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.